ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ನೋಡ್ರಿ. ಅಪ್ಪ ಹೋದಾದ ನಂತರ ಮತ್ತೆಲ್ಲರೂ ಸೇರೇವಿ ನೋಡ್ರಿ. ನಾವು ತಂಗಿ ಮನೆ ಒಳಗೆ ಎದಕ್ಕೆಲ್ಲರೂ ಸೇರೇವಿ, ಎಲ್ಲಿ ಹೊಂಟೇವಿ, ಈ ಒಂದು ಬ್ಲಾಗ್ನ ಎಂಡ್ವರೆಗೆ ನೋಡ್ರಿ, ಸಪೋರ್ಟ್ ಮಾಡಿರಿ. ಹಿಡಿದೆ ತಳದ ಅದು ಅನ್ನದೈತಿ. ಸಾಂಬಾರು ಕೊಡ್ತೈತಿ ಈ ಕಡೆ ಹೊರಗಿರ್ಬೇಕವ ಚಿಟ್ಟನ್ ಜೊತೆ. ಆರೈತೆ ಅನ್ನದ್ದು ಒಯ್ದ್ರ ಭಾರತಿ ಚಕಮ್ ತೊಗೊಂಡ್ಲ ಅನ್ನದ್ದು. ಎಲ್ಲಾರ್ಗ ಯಾವ ಬರ್ಬೇಕಂದ್ರೆ ಸಿಗ್ಲಿಲ್ಲ. ಅಷ್ಟೇ ಇಲ್ಲದ ಇದು ಬೇರೆ ತರಿಸಿದ್ಲಕಿ. ಆ ರಾಮ್ ಒಳಗೆ ಇರಲಿಲ್ಲ ಅಂತವ. ಅವು ಗಟ್ಟಿ ಮೈಸೂರು ಪಾಕಿದ್ವು ಅಂತ. ಅದಕ್ಕೆ ಮತ್ತೆ ಜಾಮೂನ್ ತೊಗೊಂಬಂದ್ಬಿಟ್ರಿ. ಗಟ್ಟ ಹಿಡ್ಕೋಬೇಕಾ ಹುಡುಗಾಟಲ್ಲ ಚಿನ್ನು. ಒಂದ್ ಕೈ ಕೆಳಗೆ ಹಿಡಿ ಅಂದ್ರೆ ಮ್ಯಾಲೊಂದ್ ಕೈ ಹಿಡಿದ ಗಟ್ಟಿ ಹಿಡಿತೈತಿ. ಸಾರ ಬಿಸೈತನ. ಏನಿಲ್ರಿ, ಎಲ್ಲ ಒಯ್ದ್ರ. ಮೊಸರನ್ನ ಒಂದು ಉಳಿದ. ಒಂದ್ ಡಬ್ಬಿ ಇದ್ರೆ ಹಾಕೋರೆ, ಸಣ್ಣ ಡಬ್ಬಿ ಇದ್ರೆ. ಅಲ್ಲಿ ಕೆಳಗ್ ರುದ್ರಾವತಿ ನಿಂತಾಲಲ್ಲಿ ಹಿಂದ ಅದ ನೋಡ್ರಿ. ಒಂದ್ ಅರ್ಬಿ ಗಿರ್ಬಿ ತಗೋಬೇಕಿಲ್ಲ. ಭಾಳ ಇದನ್ನ ಮಾಡ್ಬಿಡವಾ, ಮೊಸರನ್ನ ಸ್ವಲ್ಪ ಇದನ್ನ ಮಾಡ್ತಾ ಅಂತಾವ. ನಾ ಹಂಗ ಕಲಸ ಅನ್ನಿಕ್ಕಿ. ಒಂದ್ರದ ಅವು ಅದ್ರಾಗ ಬೇಡ, ಅವು ಕಟ್ಗಳು ಅವು ಸಣ್ಣ ಅದ ನೋಡು. ಅವು ಸಾರು ಹಾಕೋತಾರ ಅದ್ರಾಗ. ಮಿಕ್ಸಿ ಆಗತ್ತೀರ ನಾನು ಸ್ನೇಹಿತರೆ, ನಾವೆಲ್ಲರೂ ತಂಗಿ ಮನೆ ಒಳಗನ ನರಗುಂದಕ್ಕಾಗಿರ್ಬೋದು ಮತ್ತು ಸಣ್ಣತ್ತಿ ಆಗಿರ್ಬೋದು, ನಾನು ತಂಗಿ ಎಲ್ಲರೂ ಸೇರಿ
ತಂಗಿ ಮನೆಯೊಳಗೆ ಅಡುಗೆ ಮಾಡಿದ್ವಿ. ಅಡುಗೆ ಮಾಡಿ ಈಗ ಅವ್ರ ಮನೆಗೆ ಹೋಗಕತ್ತೀವಿ. ಇದನ್ನು ನಾವು ಕೂಡಿ ಉಣ್ಣೋದು ಅಂತ ಕರಿತೀವಿ, ಅಥವಾ ಇಸ್ಬಾಯಿ ತೋಳ್ಸೋದು ಅಂತ ಕರೀತಾರೆ. ಈ ರೀತಿ ಏನಾದರೂ ಮನೆಯೊಳಗೆ ಈ ರೀತಿ ಇನ್ಸಿಡೆಂಟ್ ಅಂದ್ರೆ ಯಾರು ತೀರ್ಕೊಂಡಾಗ ಅವರೆಲ್ಲ ಭಾಳ ನೋವು ಒಳಗಿರ್ತಾರೆ, ಸಂಕಟ ಒಳಗಿರ್ತಾರೆ. ಅಂಥವ್ರಿಗೆ ನಾವೇನು ಮಾಡೋದು, ಸ್ವಲ್ಪ ಅಡುಗೆ ಮಾಡಿಕೊಂಡು ಏನಾದರೂ ಒಂದು ಸ್ವೀಟ್ ಮಾಡಿಕೊಂಡು ನಮ್ಮ ಕಡೆ ಮೇನಾಗಿ ಈ ಕಾರ್ಯಕ್ರಮಕ್ಕೆ ಮಾದಲಿ ಅಂತ ಮಾಡ್ತಾರೆ. ಬಟ್ ಯಾರು ಈಗ ಮಕ್ಕಳು ಮಾದಲಿ ತಿನ್ನಂಗಿಲ್ಲ ಅಂಥೇಳಿ ನಾವು ಸ್ವೀಟ ತರಿಸಿದ್ವಿ. ಉಳಿದಂತೆ ಎಲ್ಲ ಅಡುಗೆ ಮನ್ಯಾಗ ಮಾಡ್ಕೊಂಡ್ವಿ. ಅಂದ್ರೆ ಅವ್ರಿಗೆ ಚೆನ್ನಾಗಿ ಉಂಡಿರಂಗಿಲ್ಲ ಏನಿಲ್ಲಲ್ರಿ ಈ ಒಂದು ಸಿಚುವೇಶನ್ ಒಳಗೆ. ಅದಕ್ಕೆ ಎಲ್ಲರೂ ಕೂಡಿ ಹೋಗಿ ಅವರಿಗೆ ಮತ್ತೊಂದು ಸ್ವಲ್ಪ ಸಮಾಧಾನ ಮಾಡಿ ಎಲ್ಲರಿಗೆ ಅವ್ರಿಗೆ ಊಟ ಮಾಡಿಸಿ ಅವ್ರ ಜೊತೆ ನಾವು ಊಟ ಮಾಡಿ ಬರುವಂಥ ಒಂದು ಕಾರ್ಯಕ್ರಮ ನಮ್ಮ ಕಡೆ ಇದು ನಡೀತೈತಿ. ನಮ್ಮ ಭಾಗದವ್ರಿಗೆಲ್ಲ ಗೊತ್ತಿರ್ತೈತಿ. ಕೂಡುನಕ್ಕೆ ಹೋಗೋದು ಅಥವಾ ಇಸ್ಬಾಯಿ ತೋಳ್ಸಕ್ಕೆ ಹೋಗೋದು ಅಂತ ಕರೀತಾರೆ. ಎರಡೂ ರೀತಿ ಕರೀತಾರೆ. ಸೊ ಬೀಗರಾಗೋರು ಮಾಡ್ತಾರೆ ಇದನ್ನು. ಸೊ ನಾವು ಬೀಗರಾಗ್ತೀವಲ್ರಿ, ಹೀಗಾಗಿ ನಾವೆಲ್ಲರೂ ಕೂಡಿ ಒಟ್ಟಾರೆಯಾಗಿ ಇವತ್ತು ಅಡುಗೆ ಮಾಡ್ಕೊಂಡು ಬಂದ್ವಿ ನೋಡ್ರಿ. ಏನಿಲ್ಲ ಅಂದರೂ ಒಂದು 35-40 ಮಂದಿಗೆ ಆಗುವಷ್ಟು ಅಡುಗೆ ಮಾಡ್ಕೊಂಡು ಬಂದ್ವಿ. ಅಂದರೆ ಎಲ್ಲರೂ ಅಕ್ಕಪಕ್ಕದೊಳಗೆ ಏನು ಓಣಿ ಒಳಗೆ ಇರ್ತಾರೆ ಅವ್ರಿಗೂ ಇವತ್ತು ಊಟಕ್ಕೆ ಕರೀತಾರೆ. ಮತ್ತು ನಾವೆಲ್ಲರೂ ಮತ್ತು ಅವ್ರ ಮನ್ಯಾಗೆಲ್ಲರೂ ಮತ್ತು ಊರಿಂದನೂ ಕೆಲವೊಂದಿಷ್ಟು ಜನ ಬರೋರು ಇದ್ದಾರೆ. ಹೀಗಾಗಿ ಇವತ್ತು ಬಂದ್ವಿ ನೋಡ್ರಿ. ಬರ್ರಿ ಈ ಒಂದು ಕಾರ್ಯಕ್ರಮನ ಮುಗಿಸೋಣ ಅಂತ ಸ್ನೇಹಿತರೆ. ಬಟ್ ಏನು ಮಾಡೋದು, ಎಲ್ಲರೂ ಅದೀವಿ. ಬಟ್ ಈ ಮನೆಯೊಳಗೆ ಅಪ್ಪಾಜಿ ಇಲ್ಲ. ಸೊ ಅಪ್ಪಾಜಿನ ಮಿಸ್ ಮಾಡ್ಕೊಳ್ತೀವಿ. ಈ ರೀತಿ ಎಲ್ಲರೂ ಬಳಗೆ ಬಂದ್ರೆ ಭಾಳ ಖುಷಿ ಇರ್ತಿದ್ರು. ನಮ್ಮಪ್ಪ ತಾವೇನೂ ಅಷ್ಟೊಂದು ಹಂಗೆ ಊಟ ಅಂತ ಮಾಡ್ತಿದ್ದಿಲ್ಲ. ಬಟ್ ಎಲ್ಲರೂ ಈ ರೀತಿ ಸ್ವಸ್ಥರಂದ್ರೆ ಭಾಳ ಪ್ರೀತಿ, ತಂಗಿಯರಂದ್ರೆ ಭಾಳ ಪ್ರೀತಿ, ಮೊಮ್ಮಕ್ಕಳಂದ್ರೆ ಭಾಳ ಪ್ರೀತಿ ಅವರಿಗೆ. ಈ ರೀತಿ ಮನೆ ತುಂಬ ಮಂದಿ ಇರಬೇಕು ಅವರಿಗೆ, ಅಷ್ಟೊಂದು ಖುಷಿ ಅವರಿಗೆ. ಎಲ್ಲರ ಜೊತೆ ಮಾತು ಹೇಳ್ಕೊಂತ ಕುಂದ್ರೋರು. ಅದ್ರಾಗ ಅಕ್ಕನ ಮಕ್ಕಳಂದ್ರೆ ನಮ್ಮ ಚಿಕ್ಕಮ್ಮ ಆಗಿರ್ಬೋದು, ಭಾರತಿ ಚಿಕ್ಕಮ್ಮ, ಪದ್ಮ, ನಮ್ಮ ಅಕ್ಕಮ್ಮ, ಇವರೆಲ್ಲರೂ ಅಂದ್ರೆ ಸ್ವಸ್ಥರಂದ್ರೆ ಭಾಳ ಪ್ರೀತಿ ರೀ. ಹಾಗೆ ನಮ್ಮ ಮಾಮಗಳಾಗಿರ್ಬೋದು ಎಲ್ಲರೂ ನಮ್ಮ ಅಪ್ಪಾಜಿ ಮೇಲೆ ಭಾಳ ಜೀವ. ಸೋದರ ಮಾವ ಅಲ್ರಿ, ಎಷ್ಟೋ ಆದರೂ ಭಾಳ ಪ್ರೀತಿ. ಧಾರವಾಡಕ್ಕೆ ಬಂದ್ರಂದ್ರೆ ಇಲ್ಲಿ ಬಂದು ಭೇಟಿಯಾಗಿ ಹೋಗೋರು, ಇಲ್ಲ ಫೋನ್ ಮಾಡಾರ ವಿಚಾರಿಸ್ಕೋತಿದ್ರು ಎಲ್ಲರೂ ಕೂಡ. ಎಲ್ಲರೂ ಅದನ್ನ ಅಂದ್ಕೊಳಕತ್ತಿದ್ರು. ಮತ್ತು ಈ ಒಂದು ಬೆಡ್ ನೋಡಿರಿ ನೀವು, ಅಪ್ಪಾಜಿಗೆ ಹಾಕಿರ್ತಿದ್ವಿ ಹಾಲ್ ಒಳಗೆ. ಸೊ ಬನ ಅನ್ಸಾಕತ್ತೈತಿ, ಅಪ್ಪಾಜಿ ಇಲ್ಲದ ಮನೆ, ಏನು ಮಾಡೋಕ್ಕೆ ಬರೋಂಗಿಲ್ಲ ಸ್ನೇಹಿತರೆ. ನೀವು ಎಲ್ಲರೂ ಧೈರ್ಯ ಹೇಳಿರಿ, ನಾನು ಕೂಡ ಧೈರ್ಯ ತೊಗೊಂಡೇನಿ. ಸೊ ಇದೇ ರೀತಿ ನಡೆದೈತೆ ಅಂತ ಹೇಳ್ಬೋದು. ಜೀವನ ಹಂಗೆ ನಿಲ್ಸಕ್ಕಂತೂ ಸಾಧ್ಯ ಇಲ್ಲ. ಸೊ ಬರ್ರಿ ಈ ಒಂದು ಕಾರ್ಯಕ್ರಮ ಮಾಡೋಣಂತ. ಏನು ಜಾಸ್ತಿ ಮಾತಾಡೋಷ್ಟು ಇದಿಲ್ಲ ನನಗೆ. ಹಾಗೆ ಏನೈತೆ ಅದನ್ನ ಹಾಕ್ತೀನಿ, ವಿಡಿಯೋನ ನೋಡಿರಿ, ಸಪೋರ್ಟ್ ಮಾಡಿರಿ, ಅಷ್ಟೇ ಕೇಳ್ಕೊಳ್ತೀನಿ ಸ್ನೇಹಿತರೆ. ನಿಮ್ಮತ್ತೆ ಕರಿತಾಳ ನೋಡು, ನಿಮ್ಮತ್ತೆ ಕರಿತಾಳ. ಕಾವು ತಗೋದನು ಚಾದ್ ತಗೊಂಡ್ರು. ಈಗ ಇಲ್ಲಿ ಬಿಡಿಕ್ಕಿಂತ ಮುಂಚಿದ್ವಲ್ಲಿ ಕರುಣ ಈಗ ಬುಷ್ ಮಾಡಿದೆ. ಬಾಜಿ ಮಾಡಿದ್ದಿ, ರೆಡಿ ಆದೇನಾ? ಇನ್ನೆಲ್ಲ ಮೊನ್ನೆ ದುಡ್ಡು ಕುಡಿಸ್ಕೊಳ್ಳೆ, ದುಡ್ಡು ತೆಗೆದು
ಅಲ್ಲೊಂದು ನಿಮ್ದೊಂದು ಡಬ್ಬಿ ಇರ್ತಲ್ಲ ತೆಗ್ದೇನ? ತೆಗ್ದೆ. ಖರ್ಚಾಗೋದಿಲ್ಲವ, ಖರ್ಚಾಗೋದಿದ್ರೆ ಕೊಡ್ತಿದ್ದ ಪುಕ್ಷಟಿವೆಲ್ಲ ಕೊಡ್ತಾರ. ಇದನ್ನ ಅಚ್ಚಿ ತಿಂತೀನಿ ನೀನು ಕುಂದಿರ್ತೀನಿ ಹನ್ನೊಂದು ಬಜ್ಜು ಅಚ್ಚಿ ತಿಂತಿ ಕುಂದು ಹನ್ನೊಂದು ಬಜ್ಜು ಕುಂದು ಕುಂದಿರ್ಸ್ಕೊಂಡು ಸಾಕು ಕಮ್ಮನ ಚಿಂಟುನ್ ನೋಡಾಕೊಂತಾನ. ಇದ್ ಬೇಕಾ? ಅದ್ ಬೇಡ, ಅದ್ ಬೇಡ ಅಂತದ ಬೇಕನ? ಅಲ್ಲಿ ನಾ ಹೇಳಿದ್ನಿಲ್ಲ ನನಗೆ ನಿನ್ನ ಮೊಮ್ಮಗ ಅದು ಚಿನ್ನ ಅದ ಕೊಡ, ಅದ ಬೇಕಂತ. ಸ್ವಲ್ಪ ಹಚ್ಚ ಸ್ವಲ್ಪ. ಖಾರ ಇಟ್ಟು ಬೇಡ. ಸ್ವಲ್ಪ ಹಚ್ಚುವ, ಸ್ವಲ್ಪ ಹಚ್ಚ. ಕುದಿಸ್ಬೇಕಿಲ್ಲ ಸಾಮಕರ್ಗೆ ಅದು ಲೇಟ್ ಆಗೈತಿ. ಆಮೇಲೆ ನಿನಗೆ ಏನ್ ಬೇಕಾ ಅದನ್ನ ಏನು ಹಾಕೋ ವೇಸ್ಟ್ ಮಾಡಿದಿ ಕಟ್ಟಿಕೆ ನಿನಗ ಅಡಿ ಮತ್ತೆ ಏ ಉಣ್ಣಾಕ ಬೇಡ ಕಾಟ ಕೊಡ್ರಿ. ಏ ಕಾವೇರಿ ಎಲ್ಲಿ ತೆಗೀರಿ. ಕೊಟ್ಟು ಬಿಡ್ರಿ. ಭಾಳ ಚಲೋ ಐತಾ ಎಲ್ಲ ತಿನ್ಬೇಕಾಗ್ತಾರ
ಚಟ್ನಿ ಟೊಮೆಟೊಕಾಯಿ ಚಟ್ನಿ ಹಾಕಿ ಸ್ವಲ್ಪ ಹಾಕ್ರಿ ಅವಾಗ ಸ್ವಲ್ಪ ಸ್ವಲ್ಪ ತಡಿ ಹಚ್ಚಿ ತಿನ್ನ ಹಚ್ಚಿ ಹಾಕ್ಯಾರ ನೋಡಿ ಚಪಾತಿ ಶಾಣೆ ಗುಂಡ ಹಾಕ್ಬೇ ಅವಾಗ ಚಪಾತಿ ಹಾಕ ಒಂದ್ ಸ್ವಲ್ಪ ಹಾಕ್ರಿ ಇನ್ನೊಂದು ಅವನ್ ಸಣ್ಣ ಪೀಸ್ ಮಾಡಕ್ಕ ಅದ ಬೇಕಂತ ರೊಟ್ಟಿ ಹಾಕ್ರಿ ಮತ್ತೆ ತಿಂತಾನ ಪಲ್ಯ ತೊಗೊಂಡು ತಿನ್ನಪ್ಪ ಯಪ್ಪ ಏಯ್ ತಿಂತಾನ ಅಷ್ಟರ ತಿನ್ಲ ಮಡಿಕೆ ಕಾಳು ಪಲ್ಯ ಕೊಡತ್ತೆ ರೆಡ್ ಕಲರ್ ರೆಡ್ ಗ್ರೀನ್ ಗ್ರೀನ್ ಯಾವ್ರಿಗೆ ಕೊಡ್ರೆ ಮಂಜಾಗುದಿಯಾಗೆ ಇಲ್ಲಾಂದ್ರೆ ಇಲ್ಲಿ ಚೇರ್ ಮೇಲೆ ಕೊಡು ಚಪಾತಿ ಬೇಕಾ ಎಷ್ಟು ಮಂದಿ ಮಸಾಲ ಚಟ್ನಿ ಮೇಲೆ ಹಾಕೊಳ್ರಿ ಸಪ್ರೇಟ್ ಇಲ್ಲ ಆ ಚಟ್ನಿ ಮೇಲೆಲ್ಲ ಖಾರ ಚಟ್ನಿ